ಇದ್ರ ಬಿದ್ದೆನೇ ಬೇರೆ ಅಂಗಲಜಿನಿ ಏನು ಎ ಬಿ ಎ ಹೊಡ ಬಿ ನೀನು ಬರು ಎ ಬಿ ಎ ಅಂಗಲಜಿನಿ ಹೋಗು ಅಪ್ಪ ಚೆನ್ನಾಗಿ ತಿರುಗಿನಿ ಸ್ಲೇಟ್ ಮಾಡಿದ ಸ್ಲೇಟ್ ಅಪ್ಪ ನಂಗಂತ ಆಗ್ಬಾರ್ದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಒಂದು 2-3 ತಿಂಗಳ ಹಿಂದೆ ಒಂದಷ್ಟು ವಿಡಿಯೋ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ಎಡಿಟಿಂಗೇ ಮಾಡಿರಲಿಲ್ಲ. ಸ್ವಲ್ಪ ಬ್ಯುಸಿನೇ ಇದ್ದೆ ಅಂತ ಹೇಳ್ಬೋದು. ಊರಿಗೆ ಹೋಗೋದು ಬರೋದು, ಹೊರಗೋದು ಬರೋದು ಹೀಗೆ ಆಗ್ತಿತ್ತು. ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಹಾಗೆ ದಿನ ಕಳೀತಾ ಬಂತು. ಮಾಡೇ ಇರಲಿಲ್ಲ. ಸರಿ ಅಂತ ಹೇಳಿ ಇವಾಗ ಎಡಿಟಿಂಗ್ ಮಾಡ್ತಾ ಇದ್ದೆ. ನಾನು ಪ್ಲೀಸ್ ಅಂತ ಕೇಳ್ತಾ ಇದ್ದೀನಲ್ವಾ, ಪ್ಲೀಸ್ ನಂಗೂ ಪ್ಲೀಸ್. ಪ್ಲೀಸ್ ಕಂದ, ಒಂದು ಸ್ವಲ್ಪ ಹೊತ್ತು ಫ್ರೀ ಕೊಡು ಅಮ್ಮಂಗೆ, ಸರಿನಾ? ಕೆಲಸ ಮಾಡೋಕೆ ಬೇಜಾರಾಗಲ್ತು. ನೀನು ಕೊಡ್ತೀಯಲ್ಲ ಟಾರ್ಚರು. ಸುಮ್ಮನೆ ಇರು ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಕೂರಿಸ್ತೀನಿ ಇರು, 1 ನಿಮಿಷ. ಅಲ್ಲಿ ಅಮ್ಮ ಮಾತ್ರ ಹೋಗಿ ಗಾಯ ನೋಡ್ಕೊ ಬರೋಗು. ಕೂರಿಸ್ತೀನಿ ಅಲ್ಲಿಂದ ಬಂದು. ಯಾಕಂದ್ರೆ ಅಲ್ಲಿ ಚಿಕ್ಕ ಜಾಗ ಬಿದ್ದೋಯ್ತೀಯ. ಸರಿ ಇರು, ಆಯ್ತು ಇರು. ಸುಮ್ಮನೆ ಇರೋಕಂದ್ರೆ ಏನೋ ನೀನು. ಆ ಟೈಮಲ್ಲಿ ನಮ್ಮ ಅತ್ತೆಯವರಿಗೆ ಮಂಡಿ ನೋವು ತುಂಬ ಇತ್ತು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ವಿ. ಆ ಟೈಮಲ್ಲಿ ನಾನೊಂದಷ್ಟು ವಿಡಿಯೋ ಮಾಡಿದ್ದೆ, ಆದರೆ ಎಡಿಟಿಂಗ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೇ ಇಟ್ಟಿದ್ದೆ. ಸರಿ ಅಂತೇಳಿ ಇವಾಗ ಅದನ್ನೆಲ್ಲನೂ ಎಡಿಟ್ ಮಾಡ್ತಾ ಇದ್ದೆ. ನಾನು ಅವತ್ತು ಅಕ್ಕ ಮನೆಗೆ ಹೋಗಿದ್ದೆ. ಅಕ್ಕ ಮನೆಯಿಂದ ಒಂದಷ್ಟು ಹೂಗಳು ಮತ್ತು ಎಲೆ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಮಾರ್ಕೆಟಿಂದ ಸ್ವೀಟ್ ಕಾರ್ನು ಕೂಡ ತಂದಿದ್ವಿ. ಅದನ್ನು ಬೇಯಿಸೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೆ. ಸ್ವೀಟ್ ಕಾರ್ನ ಈ ಥರ ನೀರಿಗೆ ಹಾಕಿ ಬೇಯಿಸೋದಕ್ಕಿಂತ ಸ್ಟೀಮರಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಅದರ ಸತ್ವ ಎಲ್ಲ ಅದರಲ್ಲೇ ಉಳಿದಿರುತ್ತೆ. ನಮ್ಮ ಮನೆಯಲ್ಲಿ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಕುಕ್ಕರಲ್ಲೇ ನೀರು ಹಾಕಿ ಬೇಯಿಸ್ತೀನಿ. 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಅದು ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇನ್ನು ನನಗೆ ಈ ಥರ ಬೇಯಿಸಿ ತಿನ್ನೋದಕ್ಕಿಂತ ಸುಟ್ಟು ಜೋಳ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪು ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೋಳ ಬೇಯಿಸಿ ಅವರಿಬ್ಬರಿಗೂ ತಿನ್ನೋದಕ್ಕೆ ಕೊಟ್ಟೆ. ಹಾಗೆ ನಾನು ಪಾಯಸ ತಿಂತಾ ಇದ್ದೆ, ಅಕ್ಕ ಮನೆಯಿಂದ ತಂದಿದ್ದು. ಹಾಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ಆವಾಗಲೇ ಸಣ್ಣ ಸಣ್ಣ ಅಂತಿದ್ದು, ಈಗ ನೋಡಿ ಸಣ್ಣ. ತಿನ್ನು ಜೋಳ ಬಲಿಕ್ ಮುಂಚೆ ಕೇಳಬೇಕು ಇವತ್ತು. ನಮ್ಮ ಜೋಳ ಆಗೋದಿಲ್ಲ, ನಮ್ಮ ಕಡೆ ಬೆಳೀತೀವಲ್ಲ, ನಾವು ಈ ಥರ ಬೆಳೆಯೋದಿಲ್ಲ. ಸ್ವೀಟ್ ಕಾರ್ನ್ ಅಂತಾನೆ ಇವು ಇರೋದು. ಹೆಸರೇ ಸ್ವೀಟ್ ಕಾರ್ನ್. ಇನ್ನ ಜೋಳ ಅವೇ ಅವು ಆಗ್ಬಿಡ್ತಾವಲ್ಲ, ಕೇಳಬೇಕು ಇವ ನಾವು. ನಮ್ಮೂರ್ ಕಡೆ ಇಲ್ಲ ಅಮ್ಮ, ನಾನು ಹಂಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಇವಕ್ಕೆ ಬೇರೆ ಬ್ರೀಡ್ ಬರ್ತದೆ, ಇವಕ್ಕೆ ಬೇರೆ ಜೋಳ, ಇದ್ರ ಬಿದ್ದೆನೇ ಬೇರೆ. ಹಂಗೆ ಹಿಂಗ್ ಮಾರೋಕೆ ಅಂತಾನೆ ಇದನ್ನ ಮಾಡುದು. ನಮ್ಮೂರವ್ರೇನು ಬೇರೆ ತರ ಮಾಡೋಕೆ ಮತ್ತೆ ಹಸುಗೆ ಇದ್ ಮಾಡೋಕೆ ಫೀಡ್ ಮಾಡೋಕೆ ನಮ್ಮೂರವ್ರು ಬೆಳೆದು, ಅವ್ರಲ್ಲಿ ಹಿಂಗಾಗುದಿಲ್ಲ. ನಾನು ಹಂಗೆ ಅನ್ಕೋತಿದ್ದೆ. ನಾನು ಅದನ್ನೇ ಅನ್ಕೋತಾ ಇದ್ದೀನಿ. ಅದು ಮುಂಚೆ ಕೇಳ್ಬೇಕನ್ನು ಅಂತ ನಾನು. ಇಲ್ಲ ನಾನು ಎಷ್ಟೊಂದ್ಸಲ ಅನ್ಕೊಂಡಿದ್ದೀನಿ.
ಸ್ವೀಟ್ ಕಾರ್ನೇ ಬೇರೆ, ನಾರ್ಮಲ್ ನಾಟಿ ಜೋಳನೇ ಬೇರೆ ಅಂತ ಹೇಳಿ ನಾವು ಮಾತಾಡ್ಕೊತಾ ಇದ್ವಿ. ನಾನು ಕೂಡ ಅವ್ರ ಥರನೇ ಕನ್ಫ್ಯೂಸ್ ಆಗಿದ್ದೆ. ಎಳೆ ಜೋಳ ತಗೊಂಡು ನಾವು ಈ ಥರ ಬೇಯಿಸಿದ್ರೆ ಚೆನ್ನಾಗಿ ಈ ಥರ ಬರುತ್ತೆ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ತಿನ್ನೋದಕ್ಕೆ ಬೇರೆ ಇರುತ್ತೆ, ಇದು ಹಸುಗೆ ಬೇರೆ ಮಾಡ್ತಾರೆ ಅಂತ. ಹಾಕೊಡ್ಲಾ ಬೇಡ ಡಾಗಿಯ ಕಡಲೆ ಕಜ್ಜಾಯ ಹಿಟ್ಟು ನನಗೆ ಕಳಿಸ್ಕೊಟ್ಟಿದ್ರು. ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಆ ಕಡೆ ಈ ಕಡೆ ಹೋಗಿ ಮಾಡೋದಕ್ಕಾಗಿರಲಿಲ್ಲ. ಅವ್ರು ಬಂದಮೇಲೆ ಅವರೇ ಮಾಡಿದರು. ತೆಗಿತಾ ಇದ್ದೀನಿ ಚೀಸ್ ಚೀಸ್ ಚೀಸ್. ಎಣ್ಣೆ ಡೇಂಜರ್, ಇಟ್ಸ್ ಡೇಂಜರ್, ಟೂ ಡೇಂಜರ್. ಎಣ್ಣೆ ಒಳಗೆಲ್ಲ ಆಟ ಆಡೋಕ್ಕಾಗಲ್ಲ. ಯಾವ ಕಡೆ ಇದು ಸುಡ್ತದೆ ಕಣ, ಸುಮ್ಮನೆ ಇರೋಲೆ. ನಂಗೆ ಅವೇ ತಡೆ ಕೊಟ್ಬಿಡಿ ಇವ್ನಿಗೆ. ತುಟ್ಟ ಎಣ್ಣೆ ಕರ್ಕೊಂಡು ಸಾರಿ ಇದು ಅಮ್ಮ ಕೊಡ್ರ, ಒಂದು ಬಾಲ್ ಕೊಡ್ರ, ಒಂದು ಬಾಲ್ ಕೊಡ್ರಿ. ಇಲ್ಲಿಂದ ನಾಕ್ತಾನೆ ಕೊಡ್ರ, ನಾನು ಕೊಡ್ರ, ಬಂದ ಕೋಪ ಸಿಗ್ಬೇಡ ನೀನು. ಆಯ್ತು ಸಾರಿ ಒಂದು ಬಾಲ್ ಕೊಟ್ಬಿಡ್ರ. ಇಲ್ಲ ಅಂದ್ರೆ ಅದೇ ಕೊಟ್ಟಿ ಬೇಡ ಅಂದ. ತಗೋ ಅಲ್ಲ ಹಾಕ್ಬಿಟ್ಟು ಇಲ್ಲಿಂದ ನಾವು ಅಮ್ಮಮ್ಮ ಕಜ್ಜಾಯ ಮಾಡೋದನ್ನ ವಿಡಿಯೋ ಮಾಡೋಣ. ಚೀಸ್ ಸಂಚಿ ತಿಂದ್ರಮ್ಮ ಕಜ್ಜಾಯ. ಚೀಸ್ ಕಜ್ಜಾಯ ಒಳ್ಳೆ ಕಜ್ಜಾಯ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ಅದಕ್ಕೆ ಬಾಳೆಹಣ್ಣು ಮತ್ತು ಹಾಲು ಹಾಕಿ ತೆಳ್ಳಗೆ ಮಾಡ್ಕೊಂಡು ಕಜ್ಜಾಯ ಮಾಡ್ತಾಯಿದ್ವಿ. ಹಾಗೇನೇ ಅವರು ಒತ್ಕೊಡ್ತಾಯಿದ್ರು. ನಾನು ಬೇಯಿಸ್ಕೊಡೋಣ ಅಂತೇಳಿ ಬೇಯಿಸ್ಕೊಳ್ಳೋಕೆ ಹೋದೆ. ಬಟ್ ಸಂಚಿತ್ ಬಿಟ್ಕೊಟ್ಟಿಲ್ಲ, ತುಂಬ ಆಟ ಮಾಡ್ತಾಯಿದ್ದ. ನಾನು ಮಾಡ್ತೀನಿ, ನಾನು ಕಜ್ಜಾಯ ಬೇಯಿಸ್ತೀನಿ ಅಂದ್ಕೊಂಡು ಬಂದ. ಎಣ್ಣೆ ಹತ್ರ ಅವನು ಡೇಂಜರ್, ಅವನನ್ನು ಎತ್ಕೊಂಡು ಆ ಕಡೆ ಹೋಗು, ನಾನೇ ಮಾಡ್ಕೊತೀನಿ ಅಂದರು. ಸರಿ ಅಂತ ಹೇಳಿ ನಾನು ಅವನನ್ನು ಇಟ್ಕೊಂಡು ಒಂದಷ್ಟು ವೀಡಿಯೋ ಮಾಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡಿ. ಥ್ಯಾಂಕ್ ಯು.